ಮಕ್ಕಳೇ, ಎಲ್ಲರಿಗೂ ಈ ದಿನದ ತರಗತಿಗೆ ಸ್ವಾಗತ. 7ನೇ ತರಗತಿಯ ಮಕ್ಕಳಿಗೆ ನಾವು ಇಂದು ಸಂಧಿಗಳ ಬಗ್ಗೆ ಅಭ್ಯಾಸ ಹೇಳಿಕೊಡುತ್ತೇವೆ. ತಾವೆಲ್ಲರೂ ಇದನ್ನ ಸರಿಯಾಗಿ ಗಮನವಿಟ್ಟು ತಿಳಿದುಕೊಳ್ಳಿ. ನೋಡಿ, ಮೊದಲದಾಗಿ ನಾವು ಸಂಧಿಗಳನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಸಂಧಿ ಎಂದರೇನು ಇದು ನಮಗೆ ಬೇಕು. ನೋಡಿ, ಈಗ ನಾವು ಅಭ್ಯಾಸ ಮಾಡುವಂತದ್ದು ಸಂಧಿ ಅಂದ್ರೆ ಈ ಸಂಧಿ ಅಂದಾಗ ಕನ್ನಡ ವ್ಯಾಕರಣದಲ್ಲಿ ಏನು ನೋಡಿ, ಅಂದ್ರೆ ಅದರ ಅರ್ಥ ಅಥವಾ ವ್ಯಾಖ್ಯೆ ನಮಗೆ ಬೇಕು. ಯಾವ ರೀತಿ ಇದನ್ನ ಅರ್ಥೈಸಿಕೊಳ್ಬೇಕು ಅಂತಂದ್ರೆ ಎರಡು ಅಕ್ಷರಗಳು, ಎಷ್ಟು? ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವ ಕ್ರಿಯೆಗೆ ನಾವು ಸಂಧಿ ಎಂದು ಕರೆಯುತ್ತೇವೆ. ಗಮನಿಸಿ, ಎರಡು ಅಕ್ಷರಗಳು ನೋಡಿ, ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವ ಕ್ರಿಯೆಗೆ ಸಂಧಿ ಎನ್ನುತ್ತೇವೆ ಅಥವಾ ಸಂಧಿ ಕಾರ್ಯನೂ ಅನ್ನಬಹುದು. ಹಾಗಾದರೆ ಎರಡು ಅಕ್ಷರಗಳು ಸೇರುತ್ತವೆ ಅಂತ ನಾವು ಹೇಳ್ತಾ ಇದ್ದೀವಿ. ಎರಡು ಅಕ್ಷರಗಳು ಸೇರಿ ಯಾವ ರೀತಿ ಬದಲಾವಣೆ ಆಗಬಹುದು? ಒಂದು ಸಣ್ಣ ಎರಡು ಅಕ್ಷರ ಉದಾಹರಣೆ ನಿಮಗೆ ಕೊಡ್ತೀನಿ, ಗಮನಿಸಿ. ಮೊದಲು ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಏನು? ಈಗ ಅ ಅನ್ನುವಂಥದ್ದು ಒಂದು ಅಕ್ಷರ, ಅದೇ ರೀತಿ ಆ ಅನ್ನೋದು ಇನ್ನೊಂದು ಅಕ್ಷರ. ಅ ಅನ್ನುವ ಅಕ್ಷರ, ಆ ಅನ್ನುವ ಅಕ್ಷರ. ಇಲ್ಲಿ ಮಧ್ಯದಲ್ಲಿ ನಾನು ಕೂಡಿಸುವ ಚಿಹ್ನೆ ಅಥವಾ ಪ್ಲಸ್ ಚಿಹ್ನೆ ಅಂತೀವಿ ನಾವು. ಇದನ್ನು ಹಾಗೆ ಹಾಕಿದಾಗ ಇದು ಎರಡು ಕೂಡಬೇಕು. ಇದು ಕೂಡಿಸುವಂತ ಕ್ರಿಯೆ. ಈಗ ಏನ ಮಾಡ್ತೀವಿ ನಾವು, ಇದು ಹಲವಾರು ರೀತಿಯ ಬದಲಾವಣೆ ಆಗಬಹುದು. ಅ ಅನ್ನುವಂತಹ ಅಕ್ಷರ ಬಿಟ್ಟು ಹೋಗಿ ಕೇವಲ ಆ ಅಷ್ಟೇ ಉಳಿಯಬಹುದು. ಅರ್ಥ ಆಯ್ತಾ? ಈ ರೀತಿ ಏನಪ್ಪಾ ಅಂದ್ರೆ ನಾವು ಸಂಧಿ ಕಾರ್ಯವನ್ನು ಮಾಡ್ತೀವಿ. ಅಥವಾ ಇನ್ನೊಂದು ಉದಾಹರಣೆ ತಿಳ್ಕೊಳ್ಳಿ. ಈ ಅಕ್ಷರದ ಮುಂದೆ ನಾವು ಎ ಅಕ್ಷರವನ್ನ ಸೇರಿಸಿದಾಗ ಇಲ್ಲಿ ಈ ಅಕ್ಷರ ಬಿಟ್ಟು ಹೋಗಿ ಕೇವಲ ಎ ಅನ್ನುವಂಥದ್ದು ಒಂದೇ ಉಳಿಯಬಹುದು. ಅಥವಾ ಇನ್ನೊಂದು ತಿಳ್ಕೊಳ್ಳಿ, ನೀವು ಉ ಅಕ್ಷರದ ಮುಂದೆ ಓ ಅಕ್ಷರ ಬಂದಾಗ ನಾವು ಓ ಅನ್ನುವಂಥದ್ದು ಇಲ್ಲಿ ಉಳಿಯಬಹುದು. ಇದನ್ನ ನಾವು ಹೀಗೆ ಹೇಳಿರುತ್ತೇವೆ. ನಿಮಗೆ ಪದಗಳನ್ನೇ ನಾವು ಉದಾಹರಣೆ ತೆಗೆದುಕೊಂಡಾಗ ಮಾತ್ರ ಇದು ಅರ್ಥ ಆಗುತ್ತದೆ. ಯಾವುದು? ಪದಗಳನ್ನು ನಾವು ಸರಿಯಾಗಿ ಮೊದಲು ನೋಡಿಕೊಳ್ಳಬೇಕು. ಅದಕ್ಕಾಗಿ ನಾನು ಪದಗಳನ್ನ ಬಿಡಿಸಿ ಹೇಳ್ತೀನಿ. ಅದ್ರಿಗೆ ಯಾವ ರೀತಿ ನಿಮಗೆ ಏನಪ್ಪಾ ಅಂತಂದ್ರೆ ಅಕ್ಷರಗಳು ಸೇರುತ್ತವ ಅನ್ನೋದನ್ನ ವಿವರವಾಗಿ ಹೇಳ್ತೀನಿ. ತಾವೆಲ್ಲ ಗಮನಿಟ್ಟು ಕೇಳಬೇಕು. ನೋಡಿ, ಮೊದಲನೇದಾಗಿ ಸಂಧಿ ಅಂದ್ರೆ ಎರಡು ಪದಗಳನ್ನ ನಾವು ಮಾಡ್ತೀವಿ. ಒಂದು ಪದದಲ್ಲಿ ಎರಡು ಪದಗಳನ್ನಾಗಿ ಮಾಡ್ತೀವಿ. ಇದು ಮೊದಲನೇದಾಗಿ ನಮ್ಗೆ ಗೊತ್ತಿರಬೇಕಂತ ವಿಷಯ. ಎರಡು ಪದಗಳನ್ನ ಯಾವ ರೀತಿ ಮಾಡೋದು ನೋಡ್ರಿ. ಒಂದು ಇಲ್ಲಿ ಪದ ಅಂತ ಬರ್ತೀನಿ, ಅದೇ ರೀತಿ ಇನ್ನೊಂದನ್ನು ಪದ ಅಂತ ಬರ್ತೀನಿ. ಇವೆರಡು ಸೇರಿದಾಗ ಆಗುವಂತದ್ದು ಸಂಧಿ ಕಾರ್ಯ ಅಥವಾ ಸಂಧಿ ಯಾವ್ದಾದ್ರು ತಿಳ್ಕೊಳ್ಳಿ. ಈಗ ಅವನ ಅನ್ನುವಂಥದ್ದು ಒಂದು ಪದ, ಇಲ್ಲಿ ಅಂಗಡಿ ಅನ್ನೋದು ಇನ್ನೊಂದು ಪದ. ಗಮನಿಸಿ, ಅವನ ಪ್ಲಸ್ ಅಂಗಡಿ ಇವೆರಡು ಸೇರಿದಾಗ ಆಗುವಂಥದ್ದು ಒಂದೇ ಪದ. ನಾವು ಮೇಲೆ ಹೇಳಿದೀವಿ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ. ಕಾಲ ವಿಳಂಬವಿಲ್ಲದೆ ಸಮಯದ ಉಳಿತಾಯ ಮಾಡುವ ಉದ್ದೇಶಕ್ಕೋಸ್ಕರ ನಾವು ಎರಡು ಪದಗಳನ್ನ ಒಂದು ಪದವಾಗಿ ಉಚ್ಚಾರಣೆ ಮಾಡ್ತಾ ಇರ್ತೀವಿ. ಯಾವಾಗ? ಮಾತನಾಡುವಂತಹ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ. ಸಹಜವಾಗಿ ಸಾಕಷ್ಟು ಇರುತ್ತೆ, ನಾವು ಮಾತಾಡ್ತಿರ್ತೀವಿ. ಮಾತನಾಡುವಾಗ ನಾವು ಶಬ್ದಗಳನ್ನ ಕೂಡಿಸಿ ಮಾತಾಡ್ತಿರ್ತೀವಿ. ಎರಡು ಶಬ್ದಗಳನ್ನ ಒಂದು ಶಬ್ದವನ್ನಾಗಿ ಮಾಡಿ ನಾವು ಇನ್ನೊಬ್ಬರ ಜೊತೆಗೆ ಮಾತನಾಡ್ತಾ ಇರ್ತೀವಿ. ಅದಕ್ಕಾಗಿ ಅವನ ಅನ್ನೋ ಶಬ್ದ ನಮ್ಗೆ ಗೊತ್ತು, ಅಂಗಡಿ ಅನ್ನೋ ಶಬ್ದ ನಮ್ಗೆ ಗೊತ್ತು. ಹಾಗಾದ್ರೆ ಇವೆರಡನ್ನೂ ಸೇರಿಸಿದಾಗ ಅವನಂಗಡಿ ಏನು? ಅವನಂಗಡಿ. ನೋಡಿ, ಅವನಂಗಡಿ. ಹಾಗಾದ್ರೆ ಎರಡು ಪದಗಳು ಸೇರಿದವ ಒಂದು ಪದ ಆಗಿದೆ. ನಾನು ಹೇಳಿದ್ದೀನಿ ಮೇಲೆ ಅಕ್ಷರಗಳನ್ನ ಸೇರಿಸ್ತೀವಿ ಅಂತ ಹೇಳಿದೀವಿ. ಹಾಗಾದ್ರೆ ಎಲ್ಲಿ ಸೇರಿದವ ಅಕ್ಷರಗಳು ಅಂದ್ರೆ ಯಾವಾಗಲೂ ಸಂಧಿ ಕಾರ್ಯ ನಡೆಯುವಾಗ ಮೊದಲನೇ ಪದದ ಕೊನೆಯ ಸ್ವರ ಎರಡನೇ ಪದದ ಮೊದಲನೇ ಅಕ್ಷರ. ಗಮನಿಸಿ, ಇಲ್ಲಿ ಮೊದಲನೇ ಪದದ ಕೊನೆಯ ಅಕ್ಷರ ನ ಇದೆ. ನ ಅಂದಾಗ ನೀವೆಲ್ಲರೂ ಗುಂಟಾಕ್ಷರನ್ನ ಅಭ್ಯಾಸ ಮಾಡಿರ್ತೀವಿ.
ಈಗ ನ ಅಂದಾಗ ಇದು ಬಿಡಿಸಿ ಬಂದಾಗ ಯಾವ ರೀತಿ ಗುರುತಾಕ್ಷರ ನ ವ್ಯಂಜನ ಅ ಅನ್ನುವಂಥದ್ದು ಸ್ವರ. ಇವು ಎರಡು ಸೇರಿದಾಗ ನ ಅಂತಕ್ಕಂಥದ್ದು ಒಂದು ಅಕ್ಷರ ಹೊಸದು ಉತ್ಪತ್ತಿಯಾಗಿದೆ. ಈಗ ಅವನ ಅಂದಲ್ಲಿ ಕೊನೆಯ ಅಕ್ಷರ ಅ ಅನ್ನೋದು ಬಂತು. ಯಾವುದು ಅ ಅನ್ನೋದು ಬಂತು. ಆ ಅ ಅನ್ನೋ ಅಕ್ಷರ ಮಾತ್ರ ನಾವಿಲ್ಲಿ ಬಳಸ್ಕೊಳ್ಬೇಕು. ಆಮೇಲೆ ಮುಂದಿನ ಒಂದು ಶಬ್ದ ಅಂಗಡಿ. ಮುಂದಿನ ಶಬ್ದದಲ್ಲಿರ್ತಕ್ಕಂಥ ಮೊದಲನೇ ಅಕ್ಷರ ಏನಿದೆ ಅ ಆಗಿದೆ. ಅದು ಕೂಡ ಈ ಎರಡು ಅಕ್ಷರಗಳನ್ನ ಈಗ ನಾವು ಕೂಡಿಸಬೇಕು. ಆಗ ಏನಾಗಿದೆ, ಒಂದು ಅ ಅನ್ನೋದು ಬಿಟ್ಟು ಹೋಗಿದೆ. ಒಂದು ಅ ಅನ್ನುವಂತ ಅಕ್ಷರ ಬಿಟ್ಟು ಹೋಗಿದೆ. ಅಂದ್ರೆ ಈ ಅಕ್ಷರ ಬಿಟ್ಟು ಹೋಗಿದೆ. ಮೊದಲನೇ ಪದದಲ್ಲಿರ್ತಕ್ಕಂಥ ಕೊನೆಯ ಸ್ವರ ಅಂತ ಹೇಳೋದು. ಮೊದಲನೇ ಪದ ಕೊನೆಯ ಸ್ವರ ಬಿಟ್ಟು ಹೋಗಿದೆ. ಎರಡನೇ ಪದದಲ್ಲಿರ್ತಕ್ಕಂಥ ಅ ಅಕ್ಷರ ಇಲ್ಲಿ ನಮಗೆ ಉಳಿತಾಯ ಮಾಡೋದಕ್ಕಾಗಿ ನಾವು ಸೇರಿಸಿದೀವಿ. ನೋಡಿರಿ, ಅವನಂಗಡಿ. ಇಲ್ಲಿ ಅವನ ಅಂಗಡಿ ಅಂದ್ರೆ ಇಲ್ಲಿ ಅ ಬರ್ತಾ ಇದೆ. ಅವನ ಅ ಬಂತು, ಅಂಗಡಿ ಅ ಬಂತು. ಎರಡು ಅ ಬರುವಂತಹ ಸ್ಥಳದಲ್ಲಿ ಒಂದೇ ಅ ಅಂತಕ್ಕಂಥ ಉಚ್ಚಾರಣೆಯನ್ನ ಮಾಡ್ತಾ ಇದ್ದೀವಿ. ಗಮನಿಸಿ, ಅವನಂಗಡಿ, ಅವನಂಗಡಿ. ಅದೇ ರೀತಿ ಇನ್ನೊಂದು ಪದ ಬೇಕಾದ್ರೆ ತೆಗೆದುಕೊಳ್ಳಿ. ಯಾವುದು? ಈಗ ಚಳಿ ಪ್ಲಸ್ ಕಾಲ ಅಂತೀವಿ. ಚಳಿ ಪ್ಲಸ್ ಕಾಲ ಅಂದಾಗ ಚಳಿ ಅನ್ನೋದು ಪದ, ಕಾಲ ಅನ್ನೋದು ಇನ್ನೊಂದು ಪದ. ಇಲ್ಲಿ ಏನ್ ಬದಲಾವಣೆ ಆಗಿರ್ಬೋದು ನೀವು ಕೂಡಿಸ್ತೀರಿ. ಸಹಜವಾಗಿ ಎಲ್ಲರೂ ಅಭ್ಯಾಸ ಮಾಡಿದ್ರಿ. ಚಳಿಗಾಲ ಹೇಗೆ ಬರೀಬೇಕು ಬೈತೀನಿ, ನಾನು ಬೈತೀನಿ ನೋಡಿ. ಚಳಿಗಾಲ ಏನ್ ಬದಲಾವಣೆ ಆಯ್ತು ಸರ್? ಇಲ್ಲಿ ಕಾ ಬರ್ತಾ ಇತ್ತು, ಇಲ್ಲಿ ಗಾ ಬರ್ತಾ ಇದೆ. ಹೇಗೆ ಸರ್ ಇದು? ನೀವು ಕೇಳ್ತೀರಿ ಸಹಜವಾಗಿ. ಒಪ್ಪೋಣ, ನಿಮ್ಮ ಪ್ರಶ್ನೆ ಸರಿಯಾಗಿ ಇರುತ್ತದೆ. ಸರಿ ಸರ್, ಮೇಲಿನ ಉದಾಹರಣೆ ಈ ಬರುತ್ತೆ ಸರ್, ಆ ಬರುತ್ತೆ ಸ್ವರ. ಸರ್ ಇಲ್ಲಿ ಹೇಳ್ತೀರಿ ಈ ಬಿಟ್ಟು ಹೋಗ್ಬೇಕಂತೀರಿ. ಆದ್ರೆ ಲೀ ಹೇಗಿದೆಯೋ ಹಾಗೆ ಇದೆ ಉಳಿದಾಗ. ಸರಿ, ಸೇಮ್ ಆಯ್ತಲ್ಲ, ಏನ್ ವ್ಯತ್ಯಾಸ ಆಯ್ತು ಸರ್ ಅಂತ ಕೇಳ್ತೀರ. ಅದಕ್ಕೆ ಹೇಳೋದು ನಾವು ಇಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರ್ತಾವೆ. ಅವುಗಳನ್ನ ನಾವು ಆ ಹಂತಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ವಿಚಾರ ಮಾಡಿದಾಗ ಇದನ್ನು ನಾವು ಅರ್ಥೈಸಿಕೊಳ್ಳಕ್ಕೆ ಸಾಧ್ಯ ಇದೆ. ನೋಡಿ, ಇಲ್ಲಿ ಕ ಅನ್ನೋ ಅಕ್ಷರ ಇದ್ದಾಗ ಇಲ್ಲಿ ಗ ಅನ್ನೋ ಅಕ್ಷರ ಅಷ್ಟೇ ಬರ್ತದೆ, ಬೇರೆ ಏನು ಬದಲಾವಣೆ ಇಲ್ಲ. ಒಂದು ಅಕ್ಷರದ ಸ್ಥಾನದಲ್ಲಿ ಇನ್ನೊಂದು ಅಕ್ಷರ ಒಂದು ಸೇರಿದೆ, ಹೊಸದಾಗಿ ಬಂದು ಸೇರಿದೆ ಅಷ್ಟೇ. ಅದಕ್ಕಾಗಿ ಈ ರೀತಿ ಇರತಕ್ಕಂತಹ ನಾವು ಶಬ್ದಗಳನ್ನ ಕೂಡಿಸುವ ಕ್ರಿಯೆಗೆ ಸಂಧಿ ಎಂದು ಕರೆಯುತ್ತೇವೆ. ಬೇಕಾದ್ರೆ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳಿ ನೀವು. ಇಲ್ಲಿ ಕ ಅಕ್ಷರದಲ್ಲಿ ಇಲ್ಲಿ ಎರಡನೇ ಪದದ ಕ ಅಕ್ಷರ ಅಥವಾ ಕ ಅಕ್ಷರದಲ್ಲಿ ನಾವು ಗ ಅನ್ನೋ ಅಕ್ಷರವನ್ನ ಸೇರಿಸಿದ್ದೀವಿ. ಅದೇ ನಾಗುತ್ತೆ, ಒಂದರ ಬದಲಿಗೆ ಇನ್ನೊಂದು ಬಂದಿದೆ. ಇದು ಕೂಡ ಸಂಧಿ ಕಾರ್ಯಕ್ಕೆ ಉದಾಹರಣೆ. ಇನ್ನೊಂದು ನೋಡಿ, ಸರಿ, ಇಲ್ಲಿ ಬೇರೆಯವರನ್ನು ಅಂತ ಬಂದಿದೆ ನಾನು. ಆಯ್ತಾ? ಈಗ ನಾನು ಇದನ್ನ ಬಿಡಿಸ್ತೀನಿ. ಯಾವ ರೀತಿ ಬಿಡಿಸ್ತೀನಿ ನೋಡ್ಕೊಳ್ಳಿ. ಬೇರೆಯ ಪ್ಲಸ್ ಅವರನ್ನು. ಇಲ್ಲಿ ಬೇರೆಯ ಅನ್ನುವಂಥದ್ದು ಒಂದು ಪದ, ಅವರನ್ನು ಅನ್ನುವಂಥದ್ದು ಇನ್ನೊಂದು ಪದ. ಇವು ಎರಡನ್ನು ಸೇರಿಸಿದಾಗ ನಮ್ಗೆ ಯಾವ ಅಕ್ಷರಗಳು ಕೂಡಿದಾವು ಅಥವಾ ಸೇರಿದಾವು ಅನ್ನೋದನ್ನ ಗಮನಿಸಬೇಕು. ಇಲ್ಲಿ ಅ ಇದೆ, ಯಾವುದು ಅ ಅಕ್ಷರ ಇದೆ. ಯ ದಲ್ಲಿ ಕೊನೆಯ ಸ್ವರ ಅ. ಅದೇ ರೀತಿ ಎರಡನೇ ಪದದ ಮೊದಲನೇ ಅಕ್ಷರ ಅ. ಹಾಗಾಗಿ ಅ ಅ ಎರಡು ಬಾರಿ ಉಚ್ಚಾರ ಆಗುತ್ತೆ. ಆ ಎರಡು ಬಾರಿ ಉಚ್ಚಾರ ಸ್ಥಳದಲ್ಲಿ ನಾವು ಒಂದು ಬಾರಿ ಉಚ್ಚಾರ ಮಾಡಬೇಕು. ಅದನ್ನ ಸಹಜವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಮಾಡೇ ಮಾಡ್ತೀವಿ. ನೋಡಿ, ಬೇರೆಯವರನ್ನು, ಬೇರೆಯವರನ್ನು ನೋಡಿ, ಇಲ್ಲಿ ಹೋಯ್ತು, ಇದರಲ್ಲಿ ಹೋಯ್ತು, ಈ ಇದರಲ್ಲಿ ಮಾತ್ರ ಹೋಯ್ತು. ಈ ರೀತಿ ಏನು ಮಾಡ್ತೀವಿ ನಾವು ಸಂಧಿ ಕಾರ್ಯಗಳನ್ನ ನಮ್ಮ ವ್ಯಾಕರಣದಲ್ಲಿ ಅಭ್ಯಾಸ ಮಾಡ್ತಾ ಇರ್ತೀವಿ. ಆದ್ರೆ ನಮಗೆ ಅದು ಗೊತ್ತಿರಲ್ಲ. ನಾವು ವ್ಯಾಕರಣ ಯಾವಾಗ ಚೆನ್ನಾಗಿ ಅಭ್ಯಾಸ ಮಾಡ್ತೀವೋ ಆವಾಗ ನಮಗೆ ಸ್ಪಷ್ಟವಾಗಿ ಮಾತನಾಡೋದನ್ನ, ಸ್ಪಷ್ಟವಾಗಿ ಬರೆಯೋದನ್ನ ಬಹಳಷ್ಟು ನಾವೇನಪ್ಪ ಅಂದ್ರೆ ಜಾಣ್ಮೆಯಿಂದ ಮಾಡಬಹುದು ಅನ್ನೋದನ್ನ ಈ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಅಂತಂದ್ರೆ ಹೀಗೆ ಸಂಧಿ ಕಾರ್ಯಗಳು ಹೇಳ್ತಾವು ಅಂತೇಳಿ ನಾವೀಗ ಈ ಮೂರು ಉದಾಹರಣೆಗಳ ಮೂಲಕ ತಿಳ್ಕೊಂಡಿದ್ವಿ. ಅದೇ ರೀತಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಸಾಕಷ್ಟು ಪದಗಳು ಸೇರಿದ್ದಾವ. ಎರಡು ಪದ ಸೇರಿ ಒಂದು ಪದ ಆಗಿರುತ್ತೆ. ಅದನ್ನ ನೀವು ನಿಮ್ಮ ಮನೆಯಲ್ಲಿ ಸರಿಯಾಗಿ ಕುಳಿತು ಅಥವಾ ಕುಳಿತುಕೊಂಡು
ಈಗ ನಮಗೆ ಮುಂದೆ ಬೇಕಾದಂತದ್ದೇನು? ಸಂಧಿ ಕಾರ್ಯ ಅರ್ಥ ಆಯ್ತು. ಹಾಗಾಗಿ ಈ ಸಂಧಿಗಳಲ್ಲಿ ನಾವು ಮತ್ತೆ ಪ್ರಕಾರಗಳನ್ನು ಮಾಡ್ತೀವಿ. ಯಾವ್ಯಾವ ರೀತಿಯಲ್ಲಿ ಸೇರ್ತಾವ, ಅವುಗಳ ಉದಾಹರಣೆ ಯಾವ ರೀತಿ ಬರ್ತಾವ, ಇವುಗಳೆಲ್ಲ ಅಭ್ಯಾಸ ಮಾಡಬೇಕಾದ್ರೆ ನಾವು ಅವುಗಳ ಪ್ರಕಾರಕ್ಕೂ ಕೂಡ ಹೋಗಬೇಕಾಗುತ್ತದೆ. ಸಂಧಿಗಳಲ್ಲಿರ್ತಕ್ಕಂಥ ಪ್ರಕಾರಗಳು ಯಾವುವು ನೋಡಿ. ಸಂಧಿಗಳಲ್ಲಿ ಕೂಡ ಪ್ರಕಾರಗಳನ್ನ ನೋಡ್ತೀವಿ. ಸಂಧಿಯಲ್ಲಿ ಮುಖ್ಯವಾಗಿ 2 ಪ್ರಕಾರಗಳು. ಎಷ್ಟು? 2 ಪ್ರಕಾರಗಳು. ಇದರಲ್ಲಿ ನಾವು ಗಮನಿಸಬೇಕು. ಸಂಧಿಯಲ್ಲಿ 2 ಪ್ರಕಾರ ಅಂದಾಗ ಇಲ್ಲಿ ಒಂದನೇ ಸಂಧಿ ಯಾವುದು ಅಂತಂದ್ರೆ ಇಲ್ಲಿ ಅಂದ್ರೆ ಕನ್ನಡ ಸಂಧಿಗಳು ಅಂತ ಹೇಳ್ತೀವಿ ನಾವು. ಕನ್ನಡ ಸಂಧಿ ಹೌದಾ? ಎರಡನೇದು ಸಂಸ್ಕೃತ ಸಂಧಿಗಳೆಂದು ಕರೆಯುತ್ತೇವೆ. ಏನು? ಸಂಸ್ಕೃತ ಸಂಧಿಗಳು. ಗಮನಿಸಿ ಎಲ್ಲರೂ, ಸಂಸ್ಕೃತ ಸಂಧಿಗಳು. ಮಕ್ಕಳೇ, ನಾವು ಈಗ ಸಂಧಿಯಲ್ಲಿ 2 ಪ್ರಕಾರಗಳು, ಅದರಲ್ಲಿ ಒಂದು ಕನ್ನಡ ಸಂಧಿ, 2 ಸಂಸ್ಕೃತ ಸಂಧಿ ಹೇಳ್ತಾ ಇದ್ದೇವೆ. ಇವತ್ತು ನಾವು ಕೇವಲ ಕನ್ನಡ ಸಂಧಿಗಳನ್ನು ಮಾತ್ರ ಅಭ್ಯಾಸ ಮಾಡೋಣ. ಯಾವ ಕನ್ನಡ ಸಂಧಿಗಳು ಯಾವುವು? ಅದಕ್ಕಾಗಿ ನಾನು ಮೊದಲನೇದಾಗಿ ತೆಗೆದುಕೊಳ್ಳೋದು 2ರಲ್ಲಿ ಕನ್ನಡ ಸಂಧಿಗಳು. ಮೊದಲನೇ ತೆಗೆದುಕೊಳ್ಳೋಣ ನೋಡಿ. ಕನ್ನಡ ಸಂಧಿ. ಈಗ ಕನ್ನಡ ಸಂಧಿ ಅಂದ್ರೆ ಏನು? ಇಲ್ಲಿ ಮೊದಲನೇ ಪದ, ಎರಡನೇ ಪದ, ಮೊದಲನೇ ಪದ, ಎರಡನೇ ಪದ, ಈ 2 ಪದಗಳು ಕನ್ನಡ ಶಬ್ದಗಳೇ ಆಗಿರುತ್ತವೆ. ಏನಾಗಿರುತ್ತವೆ? ಕನ್ನಡ ಶಬ್ದಗಳೇ ಆಗಿರುತ್ತವೆ. ಗಮನಿಸಿ, 2 ಕನ್ನಡ ಶಬ್ದಗಳ ನಡುವೆ ಸಂಧಿ ಉಂಟಾದರೆ ಅದನ್ನು ಕನ್ನಡ ಸಂಧಿ ಎನ್ನುತ್ತೇವೆ. ನೋಡಿ, 2 ಕನ್ನಡ ಶಬ್ದಗಳು ಅಂತ ಹೇಳ್ತೀವಿ. ಅಂದ್ರೆ ಮೊದಲನೇ ಪದ, ಎರಡನೇ ಪದ ಕನ್ನಡವೇ ಆಗಿರಬೇಕು. ಉದಾಹರಣೆ ಗಮನಿಸಿ. ಈಗ ಈ ಕನ್ನಡ ಸಂಧಿಯಲ್ಲಿ ಕೂಡ ನಾವು 3 ವಿಧಗಳನ್ನು ನೋಡುತ್ತೇವೆ. ಯಾವುದರಲ್ಲಿ? ಕನ್ನಡ ಸಂಧಿ. ನೋಡ್ರಿ, ಸಂಧಿ ಅಂತ ಹೇಳ್ತಾ ಇದೀವಿ, ಸಂಧಿಯಲ್ಲಿ ಅರ್ಥ ಹೇಳಿದ್ವಿ, ಉದಾಹರಣೆ ನೋಡಿದ್ವಿ, ಕನ್ನಡದಲ್ಲಿ 2 ಪ್ರಕಾರ ನೋಡಿದ್ವಿ, ಪ್ರಕಾರದಲ್ಲಿ ಮತ್ತೆ ಕನ್ನಡ ಸಂಧಿ, ಸಂಸ್ಕೃತ ಸಂಧಿ ಅಂತ ಇದ್ವಿ. ಆಮೇಲೆ ಕನ್ನಡ ಸಂಧಿ ಅಂತಂದ್ರೆ 2 ಕನ್ನಡ ಪದಗಳಂತ ಇದೀವಿ. ಇದ್ರ ಮುಂದುವರೆದು ಹೀಗೆ ಹೋಗ್ತಾ ಇರ್ತಾ ಇದೆ. ಏನು? ಕನ್ನಡ ಸಂಧಿಯಲ್ಲಿ ಮತ್ತೆ ಪ್ರಕಾರಗಳನ್ನು ನೋಡ್ತೇವೆ. ನೋಡ್ರಿ, ಕನ್ನಡ ಸಂಧಿಯಲ್ಲಿ ಮುಖ್ಯವಾಗಿ 3 ಪ್ರಕಾರಗಳು. ಎಷ್ಟು? 3 ಪ್ರಕಾರ ಅಥವಾ 3 ವಿಧ ಅಂತೆ ನೀವು ತಿಳ್ಕೊಳ್ರಿ. ಈಗ ಕನ್ನಡ ಸಂಧಿಯಲ್ಲಿ 3 ವಿಧ. ಎಷ್ಟು? 3 ವಿಧ. ಹಾಗಾದ್ರೆ ಮೊದಲನೇ ವಿಧ ಯಾವುದು? ಯಾವುದಂದ್ರೆ ಲೋಪ ಸಂಧಿ. ಮೊದಲನೇದು ಲೋಪ ಸಂಧಿ. ಆನಂತರ ಹೇಳ್ತೀವಿ ಆಗಮ ಸಂಧಿ, ಆದೇಶ ಸಂಧಿ. ಈ ರೀತಿ 3 ಹೇಳ್ತೀವಿ. ನಾನು ಇವಾಗ ಲೋಪ ಸಂಧಿಯನ್ನ ವಿವರಿಸ್ತೀನಿ. ಲೋಪ ಸಂಧಿ ಅಂದ್ರೆ ಏನು? ಲೋಪ ಸಂಧಿಗೆ ಉದಾಹರಣೆಗಳು ಯಾವುವು? ಯಾವ ರೀತಿ ಈ ಕ್ರಿಯೆ ನಡೆಯುತ್ತದೆ? ಇವೆಲ್ಲವನ್ನ ನಿಮಗೆ ನಾನು ವಿವರವಾಗಿ ಇಲ್ಲಿ ಹೇಳ್ತೀನಿ. ತಾವೆಲ್ಲರೂ ಸರಿಯಾಗಿ ಅದನ್ನ ಕೇಳಿಸಿಕೊಳ್ರಿ. ನೋಡಿ, ನಾವು ಸಂಧಿ ಎಂದರೇನು ಅರ್ಥ ಬೇಕೇಬೇಕು, ಅರ್ಥ ಮಾಡ್ಕೊಂಡಿವಿ. ಕನ್ನಡ ಸಂಧಿ ಎಂದರೇನು ಅದನ್ನು ಅರ್ಥ ಮಾಡ್ಕೊಂಡಿವಿ. ಹಾಗಾಗಿ ಲೋಪ ಸಂಧಿ ಹೇಳ್ತಾ ಇದೀವಿ ಅಂತಂದ್ರೆ ಅದರ ಅರ್ಥ ಕೂಡ ನಮಗೆ ಬೇಕೇ ಬೇಕು. ಯಾವುದಕ್ಕೆ ನಾವು ಲೋಪ ಸಂಧಿ ಎಂದು ಕರೆಯುತ್ತೇವೆ? ನೋಡಿ, ಸ್ವರದ ಮುಂದೆ ಸ್ವರವು ಬಂದು, ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದ ಕೊನೆಯ ಸ್ವರ, ಅಂದ್ರೆ ಮೊದಲನೇ ಪದದ ಕೊನೆಯ ಸ್ವರ ಅಂತ ಬರ್ತೀನಿ ನನಗೆ.
ಮೊದಲನೇ ಪದದ ಕೊನೆಯ ಸ್ವರ, ಕೊನೆಯ ಸ್ವರ ಅರ್ಥಕ್ಕೆ ಲೋಪ ಬಾರದ ರೀತಿಯಲ್ಲಿ ಕೂಡುವಾಗ ಅರ್ಥದ ಆ ಒಂದು ಗಂಭೀರತೆ ಕೆಡಬಾರದು. ನೋಡಿ, ಕೊನೆಯ ಸ್ವರ ಅರ್ಥಕ್ಕೆ ಲೋಪ ಬಾರದ ರೀತಿಯಲ್ಲಿ ಸೇರುವಾಗ ಅದರ ಅರ್ಥ ಬೇರೆ ಆಗಬಾರದು ಅಂತ. ಅರ್ಥಕ್ಕೆ ಲೋಪ ಬಾರದ ರೀತಿಯಲ್ಲಿ ಅಥವಾ ಲೋಪ ಬಾರದಂತೆ ಸೇರುವ ಸಂಧಿಗೆ, ಸೇರುವ ಕ್ರಿಯೆಗೆ ನೀವು ಹೇಗಾದರೂ ಅದನ್ನ ಅರ್ಥೈಸಿಕೊಳ್ಳಬಹುದು. ಸೇರುವ ಕ್ರಿಯೆಗೆ ಲೋಪ ಸಂಧಿ ಎಂದು ಕರೆಯುವರು. ಲೋಪ ಸಂಧಿ ಎನ್ನುವರು. ನೋಡಿ, ಸರಿಯಾಗಿ ಗಮನಿಸಿ. ನಾನು ಬರೆದಿರ್ತಕ್ಕಂತ ಈ ವ್ಯಾಖ್ಯೆಯನ್ನು ಮೊದಲು ಸರಿಯಾಗಿ ತಿಳಿದುಕೊಳ್ಳಿ. ಸ್ವರ ಲೋಪ ಸಂಧಿ ಅಂದ್ರೂ ಒಂದೇ, ಲೋಪ ಸಂಧಿ ಅಂದ್ರೂ ಒಂದೇ. ಇದರ ಒಂದು ಜ್ಞಾನ ತಮಗೆ ಸ್ಪಷ್ಟವಾಗಿರಬೇಕು. ಲೋಪ ಅಂತಂದ್ರೆ ಬಿಟ್ಟು ಹೋಗುವುದು. ಲೋಪ ಅಂದ್ರೆ ಬಿಟ್ಟು ಹೋಗೋದು. ಅದಕ್ಕೆ ನಾನು ಬರ್ತೀನಿ, ಸ್ವರದ ಮುಂದೆ ಸ್ವರವು ಬಂದು ಅಂದ್ರೆ ನಮಗೆಲ್ಲರಿಗೂ ಗೊತ್ತಿದೆ ಸ್ವರಾಕ್ಷರಗಳು 13 ಅನ್ನೋದು. ಎಷ್ಟು? 13 ಸ್ವರಾಕ್ಷರಗಳು ತಮಗೆಲ್ಲ ತಿಳಿದಿರುವಂತದ್ದು. ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದಾಗ ಅಂತಂದ್ರೆ, ಈಗ ನಾನು ಮೊದಲೇ ಏನಂತೆ ಪ್ಲಸ್ ಆ ಬಂದಾಗ ಅದು ಸ್ವರದ ಮುಂದೆ ಸ್ವರವು ಬಂದಂತೆ. ಹಾಗೆ ಬರುವಂತಹ ಅಕ್ಷರಗಳಲ್ಲಿ ಈ ಕ್ರಿಯೆ ನಡೆಯುತ್ತದೆ. ಯಾವುದು? ಸ್ವರಲೋಪ ಸಂಧಿಯ ಕ್ರಿಯೆಗಳನ್ನು ನಾವು ತಿಳಿದುಕೊಳ್ಳೋಣ. ನೋಡಿ, ಆಮೇಲೆ ಅಲ್ಲಿ ಹೇಳ್ತಾರೆ ಮೊದಲನೇ ಪದ ಯಾವ್ದು ಇರ್ತದಲ್ಲ ಅದನ್ನ ನಾವು ಗಮನಿಸಬೇಕು. ಪ್ಲಸ್ ಹಾಕೋಕ್ಕಿಂತ ಮೊದಲು ಇರ್ತದಲ್ಲ ಆ ಪದವನ್ನು ಗಮನಿಸಬೇಕು. ಮೊದಲನೇ ಪದದ ಕೊನೆಯ ಸ್ವರ ಅಲ್ಲಿ ಯಾವ ಸ್ವರ ಬಂದಿರ್ತದೆ ಅದನ್ನು ನೋಡಬೇಕು. ನಂತರ ಆ ಅಕ್ಷರ ಬಿಟ್ಟು ಹೋದರೆ ಅದರ ಅರ್ಥ ಕೆಡಬಾರದು ಅಂತ ಹೇಳ್ತಾರೆ ನೋಡ್ರಿ. ಅರ್ಥಕ್ಕೆ ಲೋಪ ಬಾರದಂತೆ ಅಂತ ಹೇಳ್ತೀವಿ. ಹಾಗೆ ಆಗುವಂತ ಸಂಧಿಗೆ ನಾವು ಸ್ವರ ಲೋಪ ಸಂಧಿ ಅಥವಾ ಲೋಪ ಸಂಧಿ ಎನ್ನುತ್ತೇವೆ ಅಥವಾ ಕರೆಯುತ್ತಾರೆ ಅಂತ ಹೇಳಿ ನೀವು ತಿಳ್ಕೋಬೇಕು. ಹಾಗಾದ್ರೆ ಇದರ ಉದಾಹರಣೆಗಳನ್ನ ನಾವೀಗ ನಿಮಗೆ ತಿಳಿಸ್ಕೊಡ್ತೀವಿ. ಏನನ್ನ? ಇದು ಯಾವ ರೀತಿ ಇರುತ್ತದೆ ಸ್ವರಲೋಪ ಸಂಧಿಗೆ ಉದಾಹರಣೆಗಳು. ಲೋಪ ಸಂಧಿಗೆ ಒಂದೆರಡು ಉದಾಹರಣೆಯನ್ನು ನಾವು ನೋಡಿದಾಗ ತಮಗೆಲ್ಲರಿಗೂ ಈ ಒಂದು ಲೋಪ ಸಂಧಿಯ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ನಾನು ಹೇಳಿದೆ ಪದ ಪ್ಲಸ್ ಪದ ಎರಡು ಕೂಡಿದಾಗ ಸಂಧಿ ಕಾರ್ಯ. ನೋಡಿ, ನಾವು ಪದ ಕೂಡಿಸೋದಿಲ್ಲ. ಇಲ್ಲಿ ಕೇವಲ ಅಕ್ಷರಗಳನ್ನ ಕೂಡಿಸ್ತಾ ಇರ್ತೀವಿ. ಅದನ್ನ ನಾನು ಮೊದಲೇ ಹೇಳಿದ್ದೀನಿ. ಎರಡು ಅಕ್ಷರಗಳು ಸೇರುವಂತ ಕ್ರಿಯೆ ಅಂತ ಹೇಳಿದೀನಿ, ಪದ ಅಂತ ಹೇಳಿಲ್ಲ. ತಾವೆಲ್ಲರೂ ಇದನ್ನ ಮೊದಲು ಸರಿಯಾಗಿ ತಿಳ್ಕೊಂಡಿರಬೇಕು. ಇಲ್ಲಿ ಪದ ಒಂದು ಹೇಳ್ತೀನಿ ನೋಡಿ. ಮಾತು ಅನ್ನೋದು ಮೊದಲನೆಯ ಪದ, ಅನ್ನೋದು ಎರಡನೇ ಪದ. ಈಗ ನಾನು ಹೇಳಿದೆ ಆಗಲೇ ಕನ್ನಡ ಪದಗಳೇ ಇರಬೇಕು. ಕನ್ನಡ ಸಂಧಿಯಲ್ಲಿ ಕನ್ನಡ ಪದಗಳೇ ಬರುತ್ತವೆ. ಇಲ್ಲಿ ಮಾತು ಅನ್ನೋದು ನಮ್ಮ ಕನ್ನಡ ಶಬ್ದ, ಇಲ್ಲ ಅನ್ನುವಂಥದ್ದು ಕೂಡ ಕನ್ನಡ ಶಬ್ದವೇ. ಎರಡೂ ಕನ್ನಡ ಶಬ್ದಗಳೇ. ಈ ಎರಡೂ ಕನ್ನಡ ಶಬ್ದಗಳಲ್ಲಿ ನಾವು ಸಂಧಿ ಕಾರ್ಯ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಮಾತು ಅನ್ನೋದು ಮೊದಲನೇ ಶಬ್ದ ಆಗಿರೋದ್ರಿಂದ ಇಲ್ಲ ಅನ್ನೋದು ಎರಡನೇ ಶಬ್ದ. ಇವೆರಡೂ ಸೇರಿದಾಗ ಯಾವ ರೀತಿ ಲೋಪ ಆಗಿರುತ್ತೆ ತಾವು ಗಮನಿಸಿ. ನೋಡಿ, ನಾನು ಒಂದು ಕೂಡಿಸ್ತೀನಿ. ಅಲ್ಲಿ ಏನಾಗಿದೆ ಅನ್ನೋದನ್ನ ವಿವರಿಸ್ತೀನಿ. ಮಾತಿಲ್ಲ ಅಂತ ಹೇಳ್ತಾ ಇದ್ದೀವಿ. ಕೂಡಿಸಾಗ ಇದೇ ಆಗಬೇಕು. ಮಾತು ಇಲ್ಲ, ಸರಿ. ಮಾತಿಲ್ಲ, ಏನು ವ್ಯತ್ಯಾಸ ಆಗಿಲ್ಲ, ಎಲ್ಲ ಸಮಯ ಕರೆಕ್ಟ್ ಆಗಿದೆ. ಮಾತು ಇಲ್ಲ, ಸರಿ, ಒಂದೇ. ಮಾತಿಲ್ಲ, ಎರಡು ಒಂದೇ. ಹಾಗಾದ್ರೆ ಏನು ನಾವು ಬಿಟ್ಟು ಹೋಗ್ಬೇಕಂತಿದೀವಿ? ಮೊದಲನೇ ಪದದ ಕೊನೆಯ ಸ್ವರ. ಹಾಗಾದ್ರೆ ನಾನು ಮೊದಲೇ ತಮ್ಗೆಲ್ಲ ಹೇಳ್ತೀನಿ, ಈ ಪದಗಳನ್ನ ಗುಂಟಾಕ್ಷರ ಮಾಡಿ ಹೇಳ್ತೀನಿ. ನೋಡ್ರಿ, ಗುಂಟಾಕ್ಷರ ಏನಾದ್ರು ಅಭ್ಯಾಸ ಮಾಡಿದ್ರಿ. ಮ ಪ್ಲಸ್ ಆ, ತ ಪ್ಲಸ್ ಉ. ಈ ಮಾತುಗಳಲ್ಲಿ ಕೊನೆಯ ಸ್ವರ ಯಾವುದು? ಉ. ಹಾಗಾದ್ರೆ ನೀವು ಉ ಅನ್ನೋದನ್ನ ಬರೆದುಕೊಳ್ಳಬೇಕು. ಆಮೇಲೆ ಸ್ವರದ ಮುಂದೆ ಸ್ವರವು ಬಂದು ಅಂತ ಹೇಳಿದ್ವಿ. ಸ್ವರದ ಮುಂದೆ ಸ್ವರವು ಬಂದು ನೋಡ್ರಿ, ಉ ಅನ್ನುವಂತ ಸ್ವರದ ಮುಂದೆ ಈ ಅನ್ನುವಂತ ಒಂದು ಸ್ವರ ಬಂದಿದೆ.
ಈ ಅಂತ ಒಂದು ಸ್ವರ ಬಂದಿದೆ. ನಾವ್ ಹೇಳ್ತೀವಿ ಮೊದಲನೇ ಪದದ ಕೊನೆಯ ಸ್ವರ ಏನಂದ್ರೆ ಅರ್ಥಕ್ಕೆ ಲೋಪ ಬಾರದಂತೆ ಬಿಟ್ಟು ಹೋದರೆ ಅದನ್ನ ಸ್ವರಲೋಪ ಸಂಧಿ ಅಂತ ಕರಿತೀವಿ. ನೋಡಿ ಇಲ್ಲಿ ಹೂ ಅನ್ನೋ ಅಕ್ಷರ ಬಿಟ್ಟು ಹೋಗಿದೆ. ಈಗ ನೀವು ಗಮನಿಸಿ, ಈ ಅನ್ನೋ ಅಕ್ಷರ ಏನಾಗಿದೆ ಮೊದಲನೇ ಪದದ ಜೊತೆಗೆ ಸೇರಿದೆ. ಇಲ್ಲಿ ಎರಡನೇ ಶಬ್ದದ ಮೊದಲನೇ ಸ್ವರ ಮೊದಲನೇ ಪದದ ಕೊನೆಯ ಅಕ್ಷರಕ್ಕೆ ಸೇರಿದೆ. ನೋಡ್ರಿ, ಮಾತಿಲ್ಲ ಅಂದ್ರೆ ಇಲ್ಲಿ ತು ಇದ್ದು ತಿ ಆಗಿ ಬದಲಾವಣೆ ಇದೆ, ಅದಕ್ಕಾಗಿ ಇದು ಸ್ವರಲೋಪ ಸಂಧಿ ಅಂತ ಹೇಳ್ತೀವಿ. ಅದ್ರ ಹಾಗೆ ಇನ್ನೊಂದು ಉದಾಹರಣೆ ಕೂಡ ಇವಾಗ ನೋಡ್ರಿ. ಇನ್ನೊಂದು ಸಣ್ಣ ಉದಾಹರಣೆ ನಾನು ನಿಮಗೆ ಹೇಳ್ತೀನಿ. ಎರಡನೇ ನೋಡ್ರಿ, ಪುಸ್ತಕದ ಪ್ಲಸ್ ಅಂಗಡಿ. ಇಲ್ಲಿ ಪುಸ್ತಕದ ಅನ್ನುವಂಥದ್ದು ಒಂದು ಶಬ್ದ ಆದ್ರೆ ಅಥವಾ ಮೊದಲನೇ ಶಬ್ದವಾದ್ರೆ, ಅಂಗಡಿ ಅನ್ನುವುದು ಎರಡನೇ ಪದ, ಬಿಡಿಸಿದಾಗ ಎರಡನೇ ಪದ. ಈ ಎರಡು ಪದಗಳನ್ನು ಸೇರಿಸಿ ನಾವು ಸಮಯವನ್ನು ಉಳಿಸಬೇಕಾಗಿದೆ. ಸಮಯವನ್ನು ಉಳಿಸುವುದನ್ನೇ ನಾವೇನಂತೀವಿ ಸಂಧಿ ಅಂತ ಕರಿತಾ ಇದ್ದೀವಿ. ಹಾಗಾದ್ರೆ ತಾವೆಲ್ಲರೂ ನೋಡ್ರಿ, ನಾನು ಇವಾಗ ಕೂಡಿಸ್ತೀನಿ, ಕೂಡಿಸಿ ಒಂದೇ ಪದ ಮಾಡ್ತೀನಿ, ಅರ್ಥ ಮಾತ್ರ ಕೆಡೋದಿಲ್ಲ. ಪುಸ್ತಕದಂಗಡಿ. ಏನು? ಪುಸ್ತಕದಂಗಡಿ. ಪುಸ್ತಕದ ಅಂಗಡಿ ಸರಿ, ಪುಸ್ತಕದ ಅಂಗಡಿ ಸರಿ, ಏನು ವ್ಯತ್ಯಾಸ ಆಯ್ತು? ಏನು ಇಲ್ವಲ್ಲ. ಹಾಗಾದ್ರೆ ಇದನ್ನು ಕೂಡ ನಾವು ಹೇಳಬೇಕು, ಇದೇ ರೀತಿ ನೋಡಬೇಕು. ಯಾವ ರೀತಿಯಲ್ಲಿ ನಮ್ಮ ಲೋಪಸಂಧಿಯ ಅರ್ಥ ಏನು ಹೇಳುತ್ತೆ ಅದನ್ನು ಮೊದಲು ನಾವು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು. ಆ ಅರ್ಥಕ್ಕೆ ಅನುಗುಣವಾಗಿಯೇ ನಾವು ಉದಾಹರಣೆಗಳನ್ನ ಬಿಡಿಸ್ತಾ ಹೋಗ್ಬೇಕು. ಅಂದಾಗ ಮಾತ್ರ ಇದರ ಜ್ಞಾನ ನಮ್ಮಲ್ಲಿ ಬೆಳೆಯುತ್ತದೆ. ನೋಡಿ, ಕೊನೆಯ ಸ್ವರ ಅಂದ್ರೆ ನಾವು ನೇರವಾಗಿ ಹೋಗ್ತೀನಿ. ದ ಅನ್ನುವಂಥದ್ದು ಒಂದು ವ್ಯಂಜನಾಕ್ಷರ, ಅದರಲ್ಲಿ ಇರ್ತಕ್ಕಂಥ ಅ ಅಕ್ಷರ. ಹಾಗಾಗಿ ನಾವು ಅ ಅನ್ನೋದನ್ನ ಬಳಸಿಕೊಳ್ಳಬೇಕು. ಇನ್ನು ಎರಡನೇ ಪದ ಅಂಗಡಿ. ಈಗ ಅ ಅನ್ನೋ ಅಕ್ಷರದ ಮುಂದೆ ಸ್ವರ ಬಂದಿದ್ದ ಯಾವುದು? ಇನ್ನೊಂದು ಅ ಅನ್ನೋ ಅಕ್ಷರನೇ ಬಂದಿದೆ. ಯಾವ್ದು ಬಂದಿದೆ? ಅ ಅನ್ನೋ ಅಕ್ಷರನೇ ಬಂದಿದೆ. ಹಾಗಾಗಿ ತಾವೆಲ್ಲ ನೋಡ್ರಿ, ಇಲ್ಲಿ ಪುಸ್ತಕದ ಇದೆ, ಪುಸ್ತಕದ ಇದೆ, ಅಂಗಡಿ ಅನ್ನೋದು ಇಲ್ಲ, ಹೌದಾ? ಹಾಗಾಗಿ ಈ ಅ ಅನ್ನುವಂತ ಅಕ್ಷರ ಬಿಟ್ಟು ಹೋಗಿದೆ. ಆ ಮುಂದೆ ಇರುವಂತ ಅಕ್ಷರದಲ್ಲಿನ ಸ್ವರ ಅ ಇದೆಯಲ್ಲ, ಅದು ದ ಆಗಿ ಮತ್ತೆ ಬಳಕೆ ಆಗಿದೆ. ಅಂದ್ರೆ ಒಂದು ಅಕ್ಷರ ಬಿಟ್ಟು ಹೋಗಿದೆ ಅಂತ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಹೇಳ್ತಿದ್ವಿ ಅ ಅನ್ನೋ ಅಕ್ಷರ ಉಳಿದಿದೆ. ಈ ರೀತಿಯಾಗಿ ಆಗುವಂತ ಶಬ್ದ ರಚನೆಗೆ ಅಥವಾ ಕ್ರಿಯೆಗಳಿಗೆ ನಾವು ಲೋಪಸಂಧಿ ಎಂದು ಕರೆಯುತ್ತೇವೆ. ಬೇಕಾದ್ರೆ ಇನ್ನೊಂದು ಉದಾಹರಣೆ ನೋಡಿ. ಯಾವ ರೀತಿ? ಹುಡುಗರು ಅಂತ ಇದೆ. ಒಂದನೇ ಪದ ಹುಡುಗರು, ಎರಡನೇ ಪದ ಎಲ್ಲರೂ. ಗಮನಿಸಿ, ಹುಡುಗರು ಎಲ್ಲರೂ ಒಂದು ಪದ ಎರಡು ಪದ, ಇವು ಎರಡನ್ನೂ ಸೇರಿಸಿದಾಗ ಒಂದೇ ಪದ ಆಗುತ್ತು. ನಾನು ಅದನ್ನು ಕೂಡಿಸ್ತೀನಿ ನೋಡ್ರಿ. ಹುಡುಗರೆಲ್ಲರೂ. ನೋಡಿ, ಅನ್ನುವಾಗ ಏನಾದ್ರೂ ನಾನು ತಪ್ಪಾದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಹುಡುಗರು ಎಲ್ಲರೂ. ಸ್ವಲ್ಪ ಸಮಯ ತಗೊಂಡೆ. ಹುಡುಗರು ಎಲ್ಲರೂ. ಇವಾಗ ಸಮಯ ಉಳಿಸಬೇಕಾಗಿದೆ. ಹುಡುಗರೆಲ್ಲರೂ, ಹುಡುಗರೆಲ್ಲರೂ ಏನ್ ವ್ಯತ್ಯಾಸ ಆಯ್ತು? ಏನಿಲ್ವಲ್ಲ, ಸಮಯ ಉಳಿಸ್ಕೊಳ್ತಾ ಇದ್ದೀವಿ. ವ್ಯಾಕರಣ ನಮ್ಗೆ ಅದನ್ನೇ ಅಭ್ಯಾಸ ಮಾಡಿಸ್ತಾ ಇದೆ. ಏನಂತೇಳಿ ಸಮಯ ಉಳಿಸಿ ಮಾತಾಡ್ರಿ. ನೀವು ಸಾಕಷ್ಟು ಜನರಿಗೆ ಮಾತಾಡ್ತಿರ್ತೀರಿ. ನೋಡ್ರಿ, ಇಲ್ಲಿ ಕೊನೆಯ ಅಕ್ಷರ ಯಾವುದು? ರು. ರುದಲ್ಲಿರ್ತಕ್ಕಂಥ ಸ್ವರ ಹೂ. ಹೂ ಇದೆ. ಹೂ ಮುಂದೆ ಒಂದು ಸ್ವರ ಬಂದಿದೆ. ಯಾವ ಸ್ವರ ಬಂದಿದೆ? ಎ ಸ್ವರ ಬಂದಿದೆ. ನೋಡ್ರಿ, ಸ್ವರದ ಮುಂದೆ ಸ್ವರ ಬರ್ತಾ ಇದಾವ. ಇಲ್ಲಿ ಕೂಡ ಹಾಗೆ ಇದೆ. ಹೂದ ಮುಂದೆ ಈ ಬಂದಿದೆ, ಅ ಅನ್ನುವಂತ ಸ್ವರ ಬಂದಿದೆ. ಅದೇ ರೀತಿಯಾಗಿ ಹೂ ಅನ್ನುವಂತ ಸ್ವರ ಮುಂದೆ ಎ ಅನ್ನುವಂತ ಸ್ವರ ಬಂದಿದೆ. ನಮ್ಮ ವ್ಯಾಖ್ಯೆಗೆ ಅನುಗುಣವಾಗಿ ನಾವು ಉದಾಹರಣೆಗಳನ್ನ ಬಳಸ್ತಾ ಇದ್ದೀವಿ. ನೋಡಿ, ಈಗ ಆಗ್ತಕ್ಕಂಥದ್ದು ಕೊನೆಯ ಸ್ವರ ಬಿಟ್ಟು ಹೋಗಬೇಕು. ನೋಡ್ರಿ, ನಾನು ಇದನ್ನ ಬಿಟ್ಟು ಕಳಿಸ್ತಾ ಇದ್ದೀನಿ. ಆದ್ರೆ ಏನು ಅಂತ ಅಕ್ಷರ ಇದೆಯಲ್ಲ ಅಥವಾ ಸ್ವರ ಇದೆಯಲ್ಲ, ಅದು ಹಾಗೇ ಉಳಿದಿರ್ತದೆ. ಯಾವ ರೀತಿಯಾಗಿ ಉಳಿದಿರ್ತದೆ ಅಂದ್ರೆ, ಇಲ್ಲಿ ಹೂ ಅನ್ನೋ ಅಕ್ಷರ ಬಿಟ್ಟು ಹೋಗಿದ ಜಾಗ ಆ
ಆ ಸ್ಥಳದಲ್ಲಿ ಎ ಅನ್ನೋ ಅಕ್ಷರ ಬಂದು ಸೇರಿ ಪದರಚನೆಯಾಗಿರುತ್ತದೆ ಅಥವಾ ಸಂಧಿ ಕಾರ್ಯ ಆಗಿರುತ್ತದೆ. ಹುಡುಗರು ಇದ್ದಲ್ಲಿ ಹುಡುಗರೇ ಆಗಿದೆ, ಹುಡುಗರು ಇದ್ದಲ್ಲಿ ಹುಡುಗರೇ ಆಗಿದೆ. ಗಮನಿಸಿ, ಎ ಅನ್ನುವಂತ ಅಕ್ಷರ ಹಾಗೆ ಉಳಿದಿದೆ. ಅಂದ್ರೆ ಒಂದು ಅಕ್ಷರ ಬಿಟ್ಟು ಹೋದ್ರೂ ಕೂಡ ಅಲ್ಲಿ ಅರ್ಥ ಕೆಡದ ಇದೆ. ಅದನ್ನ ಸ್ವರ ಲೋಪ ಸಂಧಿ ಅಂತೂ ನಾವು ಒಂದೇ, ಕೇವಲ ಲೋಪ ಸಂಧಿ ಅಂದ್ರು ಒಂದೇ. ಈ ರೀತಿಯಾಗಿ ನಾವು ಏನಪ್ಪಾ ಅಂದ್ರೆ ಪ್ರಕಾರಗಳನ್ನ ನೋಡ್ತಾ ಹೋಗ್ತೀವಿ. ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಲೋಪ ಸಂಧಿಗೆ ಉದಾಹರಣೆಗಳನ್ನ ನಾವು ಸಾಕಷ್ಟು ನಾವು ಪುಸ್ತಕಗಳನ್ನ ಅಭ್ಯಾಸ ಮಾಡ್ತಾ ಇರ್ತೀವಿ. ಹಾಗೆ ಏನಪ್ಪಾ ಅಂತಂದ್ರೆ ನೀವು ಅವನ್ನ ಹುಡುಕಿ ಒಂದು ಪಟ್ಟಿಯನ್ನು ಮಾಡಿಕೊಂಡ್ರೆ ನಿಮಗೆ ಬಿಡಿಸೋದಕ್ಕೂ ಕೂಡಿಸೋದಕ್ಕೂ ಕ್ರಿಯೆ ಯಾವ ರೀತಿ ನಡೆಯುತ್ತದೆ ಅನ್ನೋದನ್ನ ಸರಿಯಾಗಿ ನಿಮಗೆ ಮನನ ಆಗಬಹುದು. ಇನ್ನು ನಾವು ಲೋಪ ಸಂಧಿಯನ್ನು ನೋಡಿದೀವಿ. ಈಗ ನೋಡ್ಬೇಕಾದದ್ದು ಎರಡನೇದು. ನೋಡ್ರಿ, ನಾನು ಹೇಳ್ತಾ ಇದ್ದು ಲೋಪ ಸಂಧಿಗೆ ಇನ್ನು ಎರಡನೇ ನೋಡ್ರಿ, ಲೋಪ ಸಂಧಿ ಆಯ್ತು. ಇನ್ನು ಎರಡನೇದೊಂದು ಆಗಮ ಸಂಧಿ ಅಂತ ಬರ್ತದೆ. ಕನ್ನಡ ಸಂಧಿಗಳಲ್ಲಿ 3 ಪ್ರಕಾರ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಕನ್ನಡ ಸಂಧಿಯಲ್ಲಿ 3 ಪ್ರಕಾರ ಲೋಪ ಸಂಧಿ ನಾವು ಮುಕ್ತಾಯ ಮಾಡಿ, ಇನ್ನು ನಾವು ಎರಡನೇ ಸಂಧಿ ಹೋಗ್ಬೇಕು. ಆ ಎರಡನೇ ಸಂಧಿ ಯಾವುದು ಕನ್ನಡ ಸಂಧಿಯಲ್ಲಿ ಅಂತಂದ್ರೆ ಅದನ್ನು ಕೂಡ ನಿಮಗೆ ಮನವರಿಕೆ ಮಾಡ್ತೀನಿ. ಯಾವ ರೀತಿ ಅನ್ನೋದನ್ನ ತಾವೆಲ್ಲರೂ ಆಗಮ ಸಂಧಿಯ ಆ ಒಂದು ಉದಾಹರಣೆಗಳನ್ನ, ಆಗಮ ಸಂಧಿಯ ಅರ್ಥವನ್ನ ತಿಳ್ಕೊಳ್ರಿ. ನೋಡ್ರಿ, ನಾನು ಹೇಳ್ತಾ ಇದ್ದು ಕನ್ನಡ ಸಂಧಿಯಲ್ಲಿನ ಎರಡನೆಯ ಪ್ರಕಾರ ಆಗಮ ಸಂಧಿ. ಏನು? ಆಗಮ ಸಂಧಿ. ಆಗಮ ಸಂಧಿ ಎಂದರೇನು ನೋಡಿ. ಒಂದು ಅಕ್ಷರದ ಸ್ಥಳದಲ್ಲಿ ಅಥವಾ ಒಂದು ಅಕ್ಷರಕ್ಕೆ ಬದಲಾಗಿ ಬೇರೊಂದು ಅಕ್ಷರ ಬಂದು ಸೇರಿದರೆ ಅದನ್ನು ಆಗಮ ಸಂಧಿ ಎನ್ನುವರು. ಆಗಮ ಸಂಧಿ ಎನ್ನುವರು. ನೋಡಿ, ಒಂದು ಅಕ್ಷರದ ಬದಲಾಗಿ ಬೇರೊಂದು ಅಕ್ಷರವನ್ನು ಸೇರಿದರೆ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಅವುಗಳ ಉದಾಹರಣೆ ತಾವೆಲ್ಲರೂ ಗಮನಿಸಿ. ಉದಾಹರಣೆ ಮೊದಲನೆಯದಾಗಿ ಉದಾಹರಣೆ 1 ನಾನು ಹೇಳ್ತಾ ಇದ್ದೀನಿ, ಪದ ಪದ ಸೇರಬೇಕು. ಆದ್ರೆ ನಾವು ಪದವನ್ನು ಗಮನಿಸೋದಿಲ್ಲ, ನಾವು ಅಕ್ಷರಗಳನ್ನು ಗಮನಿಸಬೇಕು. ನೋಡಿ, ಅಕ್ಷರಗಳನ್ನ ನಾವು ಸಂಧಿ ಕಾರ್ಯ ಮಾಡ್ತಾ ಇರ್ತೀವಿ. ನಾವು ಪದಗಳನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಇನ್ನೂ ಮುಂದುವರೆದ ಬರುತ್ತೆ ನಿಮಗೆ ಸಮಾಸ ಅಂತೇಳಿ, ಅಲ್ಲಿ ಇದನ್ನ ನಾವು ತಿಳ್ಕೋಬೇಕು. ಇಲ್ಲಿ ಆಗಮ ಸಂಧಿ ಅಂತ ಹೇಳ್ತೇವೆ. ಈಗ ಕರು ಪ್ಲಸ್ ಹಣ್ಣು, ಕರು ಪ್ಲಸ್ ಹಣ್ಣು. ಇಲ್ಲಿ ನೋಡಿ, ಲೋಪ ಸಂಧಿ ಅಂದ್ರೆ ಇದು ಕೂಡ ಕಂಡ್ರು ಕೂಡ ಇಲ್ಲಿ ಅರ್ಥ ಕೇಳುತ್ತೆ. ಆ ರೀತಿ ಮಾಡ್ತಾ ಹೋದ್ರೆ ಲೋಪ ಸಂಧಿ ಯಾವ ರೀತಿ ಬಿಡಿಸಲ್ಲ ಆ ರೀತಿ ಬಿಡಿಸೋಕ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರೆ ಅರ್ಥ ಕೆಟ್ಟೋಗುತ್ತೆ. ಉದಾಹರಣೆ ಹೇಳ್ತೀನಿ ನಾನು. ಹೂ ಇದೆ, ಆ ಸಂಧಿ ಪ್ರಕಾರ ಹೋಗೋಣ. ಹೂ ಇದೆ, ಅದ್ರ ಮುಂದೆ ಅ ಬಂದಿದೆ. ಹೌದು ಸರ್, ನೀವು ಆಗಲೇ ಹೇಳಿದ್ರಿ ಸ್ವರದ ಮುಂದೆ ಸ್ವರ ಬಂದಾಗ ಪೂರ್ವಪದದ ಕೊನೆಯ ಸ್ವರ ಲೋಪ ಹೋದ್ರೆ ಅದನ್ನ ಲೋಪ ಸಂಧಿ ಅಂತ ಹೇಳ್ತೀವಿ. ಆದ್ರೆ ಇದನ್ನ ಆ ರೀತಿ ಮಾಡಕ್ ಹೋದ್ರೆ ಇದರ ಅರ್ಥ ಬರಲ್ಲ. ನೋಡಿ, ಹೂ ಬಿಟ್ಟು ಹೋದಾಗ ಇಲ್ಲಿ ಆಗುವಂತದ್ದು ಕರಣ್ಣು ಆಗುತ್ತೆ. ಹೂ ಬಿಟ್ಟು ಹೋಯ್ತು, ಅ ಬಂತು, ಕರಣ್ಣು ಆಗುತ್ತೆ. ಹಾಗಾದ್ರೆ ಕರಣ್ಣು ಅಂದ್ರೆ ಏನು ನಮ್ಗೆ ಗೊತ್ತೇ ಇಲ್ವಲ್ಲ. ಅದಕ್ಕಾಗಿ ಹೇಳೋದು ಆಗಮ ಸಂಧಿಯ ನೀತಿನೇ ಬೇರೆ, ನಿಯಮನೇ ಬೇರೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ಸರಿಯಾಗಿ ಅದನ್ನು ತಿಳ್ಕೋಬೇಕಾದ್ರೆ ಯಾವ ರೀತಿ ಇದನ್ನ ನಾವು ಏನಪ್ಪಾ ಅಂದ್ರೆ ಕೂಡಿಸಿರ್ತೀವಿ ಮಾತಾಡುವಾಗ ಅಂತಂದ್ರೆ, ಇಲ್ಲಿ ಅ ಅನ್ನುವಂತ ಒಂದು ಸ್ವರ ಇದೆಯಲ್ಲ, ಎರಡನೇ ಪದದ ಮೊದಲನೇ ಸ್ವರ ಇದೆಯಲ್ಲ, ಆ ಒಂದು ಅಕ್ಷರದ ಬದಲಿಗೆ ಬೇರೊಂದು ಅಕ್ಷರ ಬಂದು ಸೇರುತ್ತದೆ. ಇದು ನಮ್ಮ ವಿವೇಚನೆಗೆ ಬಿಟ್ಟಿತ್ತು. ಇದು ನಮ್ಮ ಜಾಗೃತಿ ಇರತಕ್ಕಂಥದ್ದು. ಯಾವ್ದು ಸೇರಿಸಬೇಕು? ಬಹಳ ಅರ್ಥ ಬರುವಂತ ಅಕ್ಷರ ತೆಗೆದುಕೊಳ್ಬೇಕು. ಯಾವುದು? ಕರುವನ್ನು. ನೋಡ್ರಿ, ಈಗ ನಿಮ್ಗೆ ಬಹಳಷ್ಟು ಅರ್ಥ ಆಗಿರ್ಬೇಕು. ಕರು ಪ್ಲಸ್ ಹಣ್ಣು, ಕರುವನ್ನು. ಕರು ಅಂದ್ರೆ ಏನು? ಹಸು ಇರುತ್ತೆ ಮನೆಯಲ್ಲಿ, ಅದೊಂದು ಮರಿ ಹಾಕಿರುತ್ತೆ. ಆ ಮರಿಗೆ ನಾವು ಕರುವನ್ನು ಬಿಡ್ತೀವಿ, ಹೌದಾ? ಅದೇ ರೀತಿಯಲ್ಲಿ ನಾವು ಇದನ್ನ ತಿಳ್ಕೊಳ್ಬೇಕು. ಈಗ ನಾವು ಕರುವನ್ನು ಅಭ್ಯಾಸ ಮಾಡಿದೀವಿ, ಅದ್ರ ಬಗ್ಗೆ ನಾವು ಸಂಧಿ ಕಾರ್ಯ ಮಾಡಿದೀವಿ ಅಂತ. ಇನ್ನೊಂದು ನೋಡಿ, ಎರಡನೇದು ದಾರಿ
ಪ್ಲಸ್ ಅಲ್ಲಿ ಅಂತಿದೆ, ದಾರಿ ಪ್ಲಸ್ ಅಲ್ಲಿ ಅಂತ ಇದೆ. ಹಾಗಾಗಿ ಈ ದಾರಿ ಅಲ್ಲಿ ಅನ್ನುವಾಗ ಇದನ್ನು ಕೂಡಿಸಿದಾಗ ಈ ಅನ್ನೋದು ಮತ್ತು ಅ ಅಂತ ಸ್ವರವನ್ನು ಸ್ವರ ಬಂತು, ಆದ್ರೆ ಪೂರ್ವಪದ ಕೊನೆಯ ಸ್ವರ ಬಿಟ್ಟು ಹೋಗೋದಿಲ್ಲ ಇಲ್ಲಿ, ಅದು ಹಾಗೆ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅ ಅನ್ನುವಂತ ಸ್ಥಳದಲ್ಲಿ ಅ ಅನ್ನುವಂತ ಸ್ವರಾಕ್ಷರ ಸ್ಥಳದಲ್ಲಿ ಬೇರೊಂದು ಹೊಸ ಅಕ್ಷರ ಬಂದು ಸೇರುತ್ತೆ. ನಾನು ಆಗಲೇ ಹೇಳಿದೆ ಬೇರೊಂದು ಹೊಸ ಅಕ್ಷರ ಬಂದು ಸೇರ್ಬೇಕು. ಅದಕ್ಕೆ ಸೇರುತ್ತೆ ನೋಡ್ರಿ, ನಾನು ಆಗಲೇ ಹೇಳಿದೆ ನಮ್ಮ ಜ್ಞಾನಕ್ಕೆ ಬಿಟ್ಟಂತ ವಿಷಯ ಇದು. ಯಾವ ಅಕ್ಷರವನ್ನು ಸೇರಿಸಬೇಕು? ದಾರಿಯಲ್ಲಿ ಅ ಅನ್ನುವಂತ ಜಾಗದಲ್ಲಿ ನಾವು ಯಾವುದನ್ನ ತಂದು ಸೇರಿಸಿದೀವಿ. ಹಾಗಾಗಿ ಇದನ್ನ ನಾವು ಆಗಮ ಸಂಧಿಗೆ ಉದಾಹರಣೆಯಾಗಿ ತೆಗೆದುಕೊಳ್ಳಬೇಕು. ಈ ರೀತಿ ಏನಪ್ಪಾ ಅಂತಂದ್ರೆ ನಮಗೆ ಸಂಧಿ ಕಾರ್ಯಗಳು ನಡೀತಾ ಇರ್ತಾವ. ಈ ಆಗಮ ಸಂಧಿಯಲ್ಲಿ ಕೂಡ ಏನ್ ಮಾಡ್ತೀವಿ ನಾವು ಪ್ರಕಾರಗಳನ್ನ ಮಾಡ್ತೀವಿ. ವಕಾರಗಮ ಯಕಾರಗಮ ಅಂತ ಎರಡು ಬರ್ತಾವ. ಆ ಎರಡು ಅರ್ಥ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳನ್ನ ಮುಂದಿನ ತರಗತಿಯಲ್ಲಿ ನಾವು ಚೆನ್ನಾಗಿ ಅಭ್ಯಾಸ ಮಾಡೋಣ. ಹಾಗಾಗಿ ನೀವೆಲ್ಲರೂ ಒಂದು ಗಮನಿಸಬೇಕು, ಈ ಲೋಪ ಸಂಧಿಗೆ ಉದಾಹರಣೆಗಳನ್ನ ಆಗಮ ಸಂಧಿಗೆ ಉದಾಹರಣೆಗಳನ್ನ ಪಟ್ಟಿ ಮಾಡಿ ಇಟ್ಕೊಳ್ರಿ. ಅದೇ ನಿಮ್ಮ ಮನೆಗೆಲಸ ಆಗಿರುತ್ತದೆ. ಇಲ್ಲಿಗೆ ಇವತ್ತಿನ ತರಗತಿಯನ್ನ ಮಾಡ್ತಾ ಇದ್ವಿ. ಧನ್ಯವಾದಗಳು.